ನಮಸ್ತೆ ಟು ಆಲ್, ವೆಲ್ಕಮ್ ಟು ಮೈ ಚಾನಲ್ GLV ಕ್ಲಾಸಸ್. ಇವತ್ತು ನಾನು ಈ ಕ್ಲಾಸ್ ನಲ್ಲಿ ಟೆನ್ಸಸ್ ನ ಸೆಕೆಂಡ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಕ್ಲಾಸ್ 2 ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಲ್ರೆಡಿ ನಿಮ್ಗೆ ಟೆನ್ಸಸ್ ಕ್ಲಾಸ್ 1 ಅನ್ನ ಮಾಡಿದ್ದೀನಿ. ಅದರಲ್ಲಿ ಹೇಳಿದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಗೆ ಬಳಸೋದು ಅಂತ. ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ನೀವು ಇಂಗ್ಲಿಷ್ ನ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ, ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕಾ, ನಿಮ್ಗೆ ಈಸ್, ಆನೋ, ಆರ್, ವಾಸ್, ವೆರ್ ಎಲ್ಲಿ ಯೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಅಂತವ್ರಿಗೆ ಈ ಕ್ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಬೇಸಿಕ್ ಗ್ರಾಮರ್ ನನಗೆ ಬೇಕು, ಸ್ಟ್ರಕ್ಚರ್ ಗೊತ್ತಿಲ್ಲ, ನನಗೆ ಸಬ್ಜೆಕ್ಟ್ ಬಂದಾಗ ವರ್ಬ್ ಯಾವ್ದು ಹಾಕ್ಬೇಕು ಅಂತ ಗೊತ್ತಿಲ್ಲ ಅನ್ನೋರಿಗೆ ಈ ಕ್ಲಾಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾರ್ಯಾರು ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕಾನ್ ಅನ್ನ ಹಿಟ್ ಮಾಡಿ, ಆಲ್ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಶನ್ಸ್ ಅಂಡ್ ಆಲ್ಸೋ ಲೈಕ್ ಇಟ್. ಡೋಂಟ್ ಫರ್ಗೆಟ್ ಟು ಶೇರ್, ಆಲ್ಸೋ ಡೂ ಕಮೆಂಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅರ್ಥ ಪ್ರಸ್ತುತ. ಪ್ರೆಸೆಂಟ್ ಅಂದ್ರೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಕೆಲಸ ನಡೀತಾ ಇದೆ, ಈಗ ಕೆಲಸ ನಡೀತಾ ಇದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಐ ಆಮ್ ಟೀಚಿಂಗ್ ಯು, ಐ ಆಮ್ ಟೀಚಿಂಗ್ ಗ್ರಾಮರ್ ಟು ಯು. ನೀವೇನ್ ಮಾಡ್ತಾ ಇದ್ದೀರಾ? ಯು ಆರ್ ವಾಚಿಂಗ್ ಮೈ ವಿಡಿಯೋ, ಯು ಆರ್ ಲಿಸ್ನಿಂಗ್ ಟು ಮೈ ವಿಡಿಯೋ, ಯು ಆರ್ ಲಿಸ್ನಿಂಗ್ ಟು ಮೈ ಕ್ಲಾಸ್. ಆತರ ನಾವು ಅಥವಾ ಇನ್ನೊಬ್ರು ಯಾರಾದ್ರೂ ಥರ್ಡ್ ಪರ್ಸನ್, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಬ್ರದರು, ಅಜ್ಜಿ, ಫ್ರೆಂಡ್ ಏನ್ ಮಾಡ್ತಿದ್ದಾರೆ ಈಗ ಅಂತ ತಿಳ್ಕೊಳ್ಳೋದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸ್ಟ್ರಕ್ಚರ್ ಅನ್ನ ಹೇಳೋದಾದ್ರೆ ಸಬ್ಜೆಕ್ಟ್ ಅಂದ್ರೆ ಕೆಲಸವನ್ನ ಮಾಡುವವರು, ಡೂಯರ್ ಆಫ್ ದ ಆಕ್ಷನ್. ಆಮೇಲೆ ಬಿ ವರ್ಬ್ಸ್ ಬರುತ್ತೆ, ಆಮ್, ಈಸ್, ಆರ್. ಬಿ ವರ್ಬ್ಸ್ ಅಂದ್ರೆ ಏನು, ಡೂ ವರ್ಬ್ಸ್ ಅಂದ್ರೆ ಏನು, ಹ್ಯಾವ್ ವರ್ಬ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಡೌಟ್ ಇತ್ತು ಅಂದ್ರೆ ನಾನು ನಿಮ್ಗೆ ಹೆಲ್ಪಿಂಗ್ ವರ್ಬ್ ಕ್ಲಾಸಸ್ ನ 4 ವಿಡಿಯೋಗಳನ್ನ ಹಾಕಿದೀನಿ. ಹೆಲ್ಪಿಂಗ್ ವರ್ಬ್ಸ್ ಅಂತಾನೆ ಪ್ಲೇ ಲಿಸ್ಟ್ ಇದೆ, ಹೋಗಿ ಚೆಕ್ ಮಾಡಿ, ಅದರಲ್ಲಿ ನೋಡಿ. ನೆಕ್ಸ್ಟ್ ವರ್ಬ್ ING ಬರುತ್ತೆ, ವರ್ಬ್ ಪ್ಲಸ್ ING ಇರುತ್ತೆ. ಈ ರೀತಿ ಅಲ್ವಾ? ಈ ತರ ವಾಟರಿಂಗ್, ಸ್ಲೀಪಿಂಗ್, ಈಟಿಂಗ್, ಗೋಯಿಂಗ್, ಆ ರೀತಿ ಆಬ್ಜೆಕ್ಟ್ ಬರುತ್ತೆ. ಸೊ ದಿಸ್ ಇಸ್ ರಿಸೀವರ್ ಆಫ್ ದ ಆಕ್ಷನ್ ಅಂತ ಹೇಳ್ತೀವಿ. ಈಗ ವಾಟರಿಂಗ್ ಅಂತ ಹೇಳಿದ್ರೆ ಏನನ್ನ ವಾಟರಿಂಗ್ ಮಾಡ್ತಾ ಇದೀವಿ, ಏನಕ್ಕೆ ನೀರ್ ಹಾಕ್ತಾ ಇದೀವಿ? ದ ಪ್ಲಾಂಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ದ ಪ್ಲಾಂಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ವಿತ್ ಎಕ್ಸಾಂಪಲ್ ನೋಡೋಣ. ಐ ಅನ್ನೋದು ಸಬ್ಜೆಕ್ಟ್ ಅಂದ್ರೆ ಕೆಲಸ ಮಾಡುವವರು, ಡೂಯರ್ ಆಫ್ ದ ಆಕ್ಷನ್. ಐ ಆಮ್ ಅನ್ನೋದು ನಾನ್ ಮಾಡ್ತಾ ಇದೀನಿ ಅನ್ನುವಾಗ ಆಮ್ ಅನ್ನ ಬಳಸ್ತೀವಿ. ನಾನ್ ನೀರ್ ಹಾಕ್ತಾ ಇದೀನಿ, ಅದಕ್ಕೆ ಆಮ್ ಅನ್ನೋದು ಈ ಹೆಲ್ಪಿಂಗ್ ವರ್ಬು ಐ ಜೊತೆ ಮಾತ್ರ ಬರೋದು, ಜ್ಞಾಪಕ ಇಟ್ಕೊಳ್ಳಿ. ಆಮ್ ವಾಟರಿಂಗ್, ನೀರ್ ಹಾಕ್ತಾ ಇದೀನಿ. ಆಮ್ ವಾಟರಿಂಗ್, ನಾನು ನೀರ್ ಹಾಕ್ತಾ ಇದ್ದೀನಿ. ದ ಪ್ಲಾಂಟ್ಸ್, ಗಿಡಗಳಿಗೆ ನಾನು ನೀರ್ ಹಾಕ್ತಾ ಇದ್ದೀನಿ. ನೀವು ನನ್ ಜೊತೆನೆ ರಿಪೀಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನೀವು ಇಂಗ್ಲಿಷ್ ಮಾತಾಡ್ಬೇಕಾ? ಹಾಗಾದ್ರೆ ಮಾತಾಡಿ, ತಪ್ಪೋ ಸರಿನೋ ಮಾತಾಡಿ. ಈಗ ನನ್ನ ಜೊತೆನೆ ನೀವು ಹೇಳಿ, ಐ ಆಮ್ ವಾಟರಿಂಗ್ ದ ಪ್ಲಾಂಟ್ಸ್, ಐ ಆಮ್ ವಾಟರಿಂಗ್ ದ ಪ್ಲಾಂಟ್ಸ್. ನೆಕ್ಸ್ಟ್ ವಿ, ನಾವು. ವಾಟರಿಂಗ್, ವಿ ಆರ್ ವಾಟರಿಂಗ್, ನೀರ್ ಹಾಕ್ತಾ ಇದೀವಿ. ದ ಪ್ಲಾಂಟ್ಸ್, ಗಿಡಗಳಿಗೆ, ನಾವು ಗಿಡಗಳಿಗೆ ನೀರ್ ಹಾಕ್ತಾ ಇದೀವಿ. ವಿ ಆರ್ ವಾಟರಿಂಗ್ ದ ಪ್ಲಾಂಟ್ಸ್, ವಿ ಆರ್ ವಾಟರಿಂಗ್ ದ ಪ್ಲಾಂಟ್ಸ್. ನೆಕ್ಸ್ಟ್ ಯು, ನೀನು ಅಥವಾ ನೀವು, ಎರಡಕ್ಕೂ ಯು ಆರ್ ವಾಟರಿಂಗ್ ದ ಪ್ಲಾಂಟ್ಸ್, ನೀನು ಗಿಡಗಳಿಗೆ ನೀರ್ ಹಾಕ್ತಾ ಇದೀಯಾ. ಅದ್ರ ಬದಲಾಗಿ ಯು ಆರ್ ವಾಚಿಂಗ್ ಮೂವಿ, ಯು ಆರ್ ವರ್ಕಿಂಗ್ ಆನ್ ಲ್ಯಾಪ್ಟಾಪ್, ಯು ಆರ್ ಈಟಿಂಗ್ ಕರ್ಡ್ ರೈಸ್, ಯು ಆರ್ ಈಟಿಂಗ್ ಫ್ರೂಟ್ಸ್, ಯು ಆರ್ ಡ್ರಿಂಕಿಂಗ್ ವಾಟರ್. ಆ ರೀತಿ ದೇ ಆರ್ ವಾಟರಿಂಗ್ ದ ಪ್ಲಾಂಟ್ಸ್, ದೇ ಅವರು, ಆರ್ ವಾಟರಿಂಗ್ ನೀರ್ ಹಾಕ್ತಾ ಇದ್ದಾರೆ, ದ ಪ್ಲಾಂಟ್ಸ್ ಗಳಿಗೆ, ಗಿಡಗಳಿಗೆ. ನೆಕ್ಸ್ಟ್ ಶಿ, ಅವಳು, ಈಸ್ ವಾಟರಿಂಗ್, ನೀರ್ ಹಾಕ್ತಾ ಇದ್ದಾಳೆ. ದ ಪ್ಲಾಂಟ್ಸ್, ಗಿಡಗಳಿಗೆ, ಶಿ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್. ನೆಕ್ಸ್ಟ್ ಹಿ, ಅವನು, ಹಿ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್. ಅಥವಾ ಹಿ ಈಸ್ ರೈಡಿಂಗ್ ದ ಬೈಕ್, ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್, ಹಿ ಈಸ್ ವಾಷಿಂಗ್ ಹಿಸ್ ಬೈಕ್. ಹಿ ಈಸ್, ಅಥವಾ ಎಲ್ಲೋಗಿದ್ದಾನೆ? he is going to temple today, he is going to his relative's house today, he is going to his native today, ಇವತ್ತು ಅವನ ನೇಟಿವ್ ಹೋಗ್ತಾ ಇದ್ದಾನೆ. ಆ ರೀತಿ. ನೆಕ್ಸ್ಟ್ ಇಟ್ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್, ಇದು ಗಿಡಗಳಿಗೆ ನೀರ್ ಹಾಕ್ತಾ ಇದೆ. ಸೆನ್ಸ್ ಇಲ್ಲ ಇದರಲ್ಲಿ, ಮೀನಿಂಗ್ ಇಲ್ಲ. ಯಾಕಂತಂದ್ರೆ ಇದು ಅನ್ನೋದು ಏನೋ ನೀರ್ ಹಾಕೋದಿಲ್ಲ. ಸ್ಟ್ರಕ್ಚರ್ ಗೊತ್ತಾಗ್ಲಿ ಅಂತ ನಾನು ನಿಮ್ಗೆ ಹೇಳಿದೀನಿ. ಕರೆಕ್ಟ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ಇಟ್ ಈಸ್ ರೈನಿಂಗ್, it is raining outside, ಆಚೆ ಮಳೆ ಬರ್ತಾ ಇದೆ. ಇಟ್ಸ್ ರೈನಿಂಗ್ ಔಟ್ಸೈಡ್. ಇಟ್ ಈಸ್ ಡ್ರಿಸ್ಲಿಂಗ್, ಇದು ತುಂತುರು ಹನಿ ಬರ್ತಾ ಇದೆ ಈಗ. ಇಟ್ ಈಸ್
raining, it is drizzling, it is going to ಅಂತ it's going to happen, ಇವಾಗ ಇದು ಆಗುತ್ತೆ, it is going to happen, ಈ ರೀತಿ ಇದು ಆಗುತ್ತೆ ನೋಡಿ ಇವಾಗ. it is thundering now, ಈಗ ಗುಡುಕ್ತಾ ಇದೆ. it is lightning now, ಈಗ ಮಿಂಚು ಬರ್ತಾ ಇದೆ. ಈ ರೀತಿ ಹೇಳುವಾಗ ಹೇಳ್ತೀವಿ. ಅಥವಾ ವಾಷಿಂಗ್ ಮಿಷಿನ್, ಇಟ್ ಈಸ್ ವರ್ಕಿಂಗ್, ಅದು ವರ್ಕಿಂಗ್ ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ವರ್ಕಿಂಗ್. ಟಿವಿ, ಇಟ್ ಈಸ್ ವರ್ಕಿಂಗ್, ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ವರ್ಕಿಂಗ್. ಆ ರೀತಿ ಹೇಳುವಾಗ ಇಟ್ ಈಸ್ ಅನ್ನ ಬಳಸ್ತೇವೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ನಾನು ಇದನ್ನ ಮಾಡ್ತಾ ಇರೋದು ತುಂಬಾ ಬಿಗಿನರ್ಸ್ಗೆ, ಯಾರು ಇಂಗ್ಲಿಷ್ ಅನ್ನ ಹೇಗ್ ಶುರು ಮಾಡೋದು ಅನ್ನೋದೇ ಗೊತ್ತಿಲ್ಲ, ಅಥವಾ ಗೊತ್ತಿದೆ ಬಟ್ ಈಸು ING ಪರ್ಫೆಕ್ಟ್ ಹ್ಯಾವ್ ಅವನ್ನೆಲ್ಲ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಈ ಕ್ಲಾಸು. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ನೋಡಿ, ಫುಲ್ ಅರ್ಥ ಆಗುತ್ತೆ. ಅಂಡ್ ಹೈಸ್ಕೂಲ್ ಮಕ್ಕಳಿಗೆ 1 to 10th ಮಕ್ಕಳು ಇದು ಟೆನ್ಸಸ್ ಇದೆಯಲ್ಲ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಬೇಸಿಕ್ ಅಂದ್ರೆ ಬೇಸಿಕ್ ಸ್ಟೆಪ್, ಇಂಗ್ಲಿಷ್ ಮಾತಾಡೋದಕ್ಕೆ, ಬರೆಯೋದಿಕ್ಕೆ, ಕಲಿಯೋದಿಕ್ಕೆ ಇದನ್ನ ನೀವು ನೋಡ್ಲೇಬೇಕಾದಂತಹ ವಿಡಿಯೋ 1 to 10th ಸ್ಟ್ಯಾಂಡರ್ಡ್ ಮಕ್ಕಳು. ಇವನ್ ಡಿಗ್ರಿ ಮಕ್ಕಳುಗಳು ಕೆಲವ್ರಿಗೆ ಅವಶ್ಯಕತೆ ಇರೋರಿಗೆ. ನೆಕ್ಸ್ಟ್, ವೇಕ್ಷಣ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್. ವೇಕ್ಷಣ ನೀರ್ ಹಾಕ್ತಾ ಇದ್ದಾಳೆ. ಅಥವಾ ವೇಕ್ಷಣ ಈಸ್ ರೀಡಿಂಗ್ ಎ ಸ್ಟೋರಿ. ವೇಕ್ಷಣ ಈಸ್ ಡ್ರಾಯಿಂಗ್. ವೇಕ್ಷಣ ಈಸ್ ಪೇಂಟಿಂಗ್. ವೇಕ್ಷಣ ಈಸ್ ಲಿಸ್ನಿಂಗ್ ಟು ಮ್ಯೂಸಿಕ್. ನೆಕ್ಸ್ಟ್, ಇಲ್ಲಿ ವೇಕ್ಷಣ ಒಬ್ಬರೇ ಇದ್ದಿದ್ದು, ಒಂದು ಹುಡುಗಿ ಅಷ್ಟೇ ಇರೋದು, ಹಾಗಾಗಿ ಈಸ್ ಅನ್ನ ಬಳಸ್ತೇವೆ. ಸಬ್ಜೆಕ್ಟ್ ನಲ್ಲಿ ವೇಕ್ಷಣ ಅಂಡ್ ವೇಹಾನ್ ಇಬ್ಬರಿದ್ದಾರೆ. ವೇಕ್ಷಣ ಮತ್ತು ವೇಹಾನ್ ಇಬ್ಬರು ಇರೋದ್ರಿಂದ ಏನಾಗುತ್ತೆ, ಇದು ಸಬ್ಜೆಕ್ಟ್ ಪ್ಲೂರಲ್ ಆಗುತ್ತೆ. ಅವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಬರಬೇಕು. ವೇಕ್ಷಣ ಅಂಡ್ ವೇಹಾನ್ ಆರ್ ವಾಟರಿಂಗ್ ದ ಪ್ಲಾಂಟ್ಸ್. ವೇಕ್ಷಣ ಅಂಡ್ ವೇಹಾನ್ ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್. ವೇಕ್ಷಣ ಅಂಡ್ ವೇಹಾನ್ ಆರ್ ಗೋಯಿಂಗ್ ಫಾರ್ ಡ್ಯಾನ್ಸ್ ಕ್ಲಾಸ್. ವೇಕ್ಷಣ ಅಂಡ್ ವೇಹಾನ್ ಆರ್ ಗೋಯಿಂಗ್ ಫಾರ್ ಡ್ಯಾನ್ಸ್ ಕ್ಲಾಸ್. ನೆಕ್ಸ್ಟ್, ಮೈ ಫ್ರೆಂಡ್, ನನ್ನ ಫ್ರೆಂಡ್. ಮೈ ಫ್ರೆಂಡ್ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್. ಮೈ ಫ್ರೆಂಡ್ ಸಿಂಗ್ಯುಲರ್ ಇರೋದ್ರಿಂದ ಈಸ್ ಬರುತ್ತೆ. ಅದೇ ರೀತಿ ಇನ್ನು ಎಕ್ಸಾಂಪಲ್ಸ್ ಹೇಳೋದಾದ್ರೆ, ಮೈ ಫ್ರೆಂಡ್ ಈಸ್ ಆಸ್ಕಿಂಗ್ ಮೀ ನೋಟ್ಸ್. ನನ್ನ ಫ್ರೆಂಡ್ ನೋಟ್ಸ್ ಕೇಳ್ತಾ ಇದ್ದಾಳೆ, ಏನ್ ಮಾಡ್ಲಿ ಅಮ್ಮ. ಮೈ ಫ್ರೆಂಡ್ ಈಸ್ ಕಾಲಿಂಗ್ ಮೀ, ನನ್ನ ಕರೀತಾ ಇದ್ದಾಳೆ. ಮೈ ಫ್ರೆಂಡ್ ಈಸ್ ರಿಕ್ವೆಸ್ಟಿಂಗ್ ಮೀ. ಮೈ ಫ್ರೆಂಡ್ ಈಸ್ ಇನ್ವೈಟಿಂಗ್ ಮೀ. ಮೈ ಫ್ರೆಂಡ್ ಈಸ್ ಕಮಿಂಗ್ ಟು ಮೈ ಹೋಮ್. ಮೈ ಫ್ರೆಂಡ್ ಈಸ್ ಗೋಯಿಂಗ್ ಟು ವಾಚ್ ಮೂವಿ. ಈ ರೀತಿ ಬಳಸ್ತೇವೆ. ನೆಕ್ಸ್ಟ್, ಮೈ ಫ್ರೆಂಡ್ಸ್, ಇದು ಪ್ಲೂರಲ್ ಆದವಾಗ ಮೈ ಫ್ರೆಂಡ್ಸ್ ಆರ್ ವಾಟರಿಂಗ್ ದ ಪ್ಲಾಂಟ್ಸ್. ಮೈ ಫ್ರೆಂಡ್ಸ್ ಆರ್ ವಾಟರಿಂಗ್ ದ ಪ್ಲಾಂಟ್ಸ್. ಇನ್ನು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟು ಮೈ ಹೋಮ್. ನನ್ನ ಫ್ರೆಂಡ್ಸ್ ನನ್ನ ಮನೆಗೆ ಬರ್ತಾ ಇದ್ದಾರೆ. ಮೈ ಫ್ರೆಂಡ್ಸ್ ಆರ್ ಗೋಯಿಂಗ್ ಫಾರ್ ಮೂವಿಗೆ ಹೋಗ್ತಿದ್ದಾರೆ. ಮೈ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಮೈಸೂರ್ ಟು ಸಿ ದಸರಾ ನೋಡೋಕ್ ಹೋಗ್ತಿದ್ದಾರೆ. ಈ ರೀತಿ ಬಳಸ್ತೇವೆ. ನೆಕ್ಸ್ಟ್, ಈಗ ನಿಮ್ಗೆ ಒಂದು ಎಕ್ಸರ್ಸೈಸ್ ಅನ್ನ ಕೊಟ್ಟಿದ್ದೀನಿ. ಮೀನ್ಸ್ ನೀವೇ ಸಾಲ್ವ್ ಮಾಡ್ಬೇಕು. ನೋಡೋಣ ಇವಾಗ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ಇಲ್ಲಿ ಮತ್ತೆ ನಿಮ್ಗೆ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದೀನಿ. ಸಬ್ಜೆಕ್ಟ್ ಆಮ್, ಈಸ್, ಆರ್ ಯಾವ್ದು ಅವಶ್ಯಕತೆ ಅದನ್ನ ಬಳಸಬೇಕು. ಪ್ಲಸ್ ವರ್ಬ್ ಇರುತ್ತೆ, ವರ್ಬ್ ING ಅಲ್ಲಿ ಇರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ ಇರುತ್ತೆ. ಐ ಸಬ್ಜೆಕ್ಟ್, ಆಮ್ ಯಾವ್ದಾದ್ರು ಒಂದು, ಆಮ್ ಆರ್ ಈಸ್ ಆರ್ ಮೂರಲ್ಲಿ ಒಂದು ಇರ್ಬೇಕು. ಸೊ ಐ ಆಮ್ ಬರುತ್ತೆ ಆಲ್ವೇಸ್, ಹೇಳಿದೀನಿ ಆಲ್ರೆಡಿ. ಐ ಆಮ್ ಈಟಿಂಗ್ ವೆಜಿಟೇಬಲ್ಸ್, ನಾನು ವೆಜಿಟೇಬಲ್ಸ್ ಅನ್ನ ತಿಂತಾ ಇದ್ದೀನಿ. ಐ ಆಮ್ ಈಟಿಂಗ್ ಫ್ರೂಟ್ಸ್. ಅಥವಾ ಇನ್ನೇನೇನ್ ಹೇಳ್ಬೋದು, ಐ ಆಮ್ ಈಟಿಂಗ್ ಬ್ರೆಡ್, ಐ ಆಮ್ ಈಟಿಂಗ್ ಕೋಕೋನಟ್, ಐ ಆಮ್ ಈಟಿಂಗ್ ಕ್ಯಾರೆಟ್, ಏನಾದ್ರು ಹೇಳ್ಬೋದು. ನೆಕ್ಸ್ಟ್, ಬಿ ಬಂದಾಗ ನಾನು ಇಲ್ಲಿ ನಿಮಗೆ ಬಿ ಪ್ಲಸ್ ಸ್ಟಡಿ ಅಂತ ಕೊಟ್ಟಿದ್ದೀನಿ. ಇದನ್ನ ಹೇಗೆ ಚೇಂಜ್ ಮಾಡಿ ಬರೆಯೋದು, ತುಂಬಾ ಅಂದ್ರೆ ತುಂಬಾ ಬೇಸಿಕ್. ಇದನ್ನ ನೀವು ಏನ್ ಮಾಡಿ, ವಿಡಿಯೋವನ್ನ ಪಾಸ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫಸ್ಟ್ ನಿಮ್ಮ ಆನ್ಸರ್ ನ ತಿಳಿಸಿ, ಆಮೇಲೆ ನನ್ನ ಆನ್ಸರ್ಗೆ ವೇಟ್ ಮಾಡಿ. ಬಿ ಅಂತಂದ್ರೆ ಯಾವ್ದಾದ್ರು ಬಿ ವರ್ಬ್ಸ್ ಅಂತ. ಬಿ ಅಂದ್ರೆ ನಾನು ಹೆಲ್ಪಿಂಗ್ ವರ್ಬ್ ಅಲ್ಲಿ ಆ ವಿಡಿಯೋದಲ್ಲಿ ಹೇಳಿದೀನಿ. ನೀವು ನೋಡಿಲ್ಲ ಅಂದ್ರೆ ಹೋಗಿ ದಯವಿಟ್ಟು ಹೆಲ್ಪಿಂಗ್ ವರ್ಬ್, ಅದು ಕೂಡ ಬೇಸಿಕ್ ವೆರಿ ಬೇಸಿಕ್ ಕ್ಲಾಸ್. ಅದನ್ನ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಈಸಿ ಆಗುತ್ತೆ. ಅದನ್ನ ಫಸ್ಟ್ ನೋಡ್ಕೊಂಡು ಬಂದ್ರಿ. ಆಮ್, ಈಸ್, ಆರ್ ಇವುಗಳನ್ನ ಬಿ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಮಾತಾಡ್ತಿರೋದ್ರಿಂದ ಆಮ್, ಈಸ್, ಆರ್ ಅನ್ನ ಬಳಸ್ತೇವೆ. ಅದೇ ಪಾಸ್ಟ್ ಟೆನ್ಸ್ ಮಾತಾಡುವಾಗ ವಾಸ್ ವರ್ ಬಳಸ್ತೇವೆ, ಅದು ಬೇರೆ. ಪಾಸ್ಟ್ ಟೆನ್ಸ್ ಆದ್ರೆ ವಾಸ್ ವೇರ್ ಅನ್ನ ಬಳಸ್ತೇವೆ. ನಾವಿಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಇವನ್ ಮಾತ್ರ ತಗೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಬಿ ಅಂದ್ರೆ ನಾವು ಯಾವನ್ನ ತಗೋಬೇಕು, ಆಮ್, ಈಸ್, ಆರ್ ಅಲ್ಲಿ ಒಂದು. ವಿ ಆರ್, ವಿ ಆಮ್, ವಿ ಈಸ್ ಯಾವ್ದು ಸರಿ?
ಎಸ್ ವಿ ಆರ್. ಸೊ ಸ್ಟಡಿ ಅನ್ನೋ ವರ್ಬ್ ಏನಾಗಬೇಕು, ಐ ಎನ್ ಜಿ ಬರಬೇಕು. ಸ್ಟಡಿಂಗ್, STUDYING, ವಿ ಆರ್ ಸ್ಟಡಿಯಿಂಗ್, ನಾವು ಓದ್ತಾ ಇದೀವಿ. ಏನನ್ನ ಅಂತ ಏನಾದ್ರು ವಿ ಆರ್ ಸ್ಟಡಿಯಿಂಗ್ ಸಾಕು. ಸ್ಟಡಿಯಿಂಗ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಹೌದು, ಇಂಟ್ರಾನ್ಸಿಟಿವ್ ವರ್ಬ್ ಹೌದು. ಇಲ್ಲಿ ಆಬ್ಜೆಕ್ಟ್ ಹೇಳಿದ್ರು ನಡೆಯುತ್ತೆ, ಹೇಳಿಲ್ಲ ಅಂದ್ರೂ ನಡೆಯುತ್ತೆ. ಹೇಳೋದಾದ್ರೆ ವಿ ಆರ್ ಸ್ಟಡಿಯಿಂಗ್ ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್, ನಾವು ಇಂಗ್ಲಿಷ್ ಗ್ರಾಮರ್ ಅನ್ನ ಅಭ್ಯಾಸ ಮಾಡ್ತಾ ಇದೀವಿ. ನೆಕ್ಸ್ಟ್ ಯು ಡ್ಯಾಶ್. ಯು ಡ್ಯಾಶ್. ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ವಿಡಿಯೋವನ್ನ ಪಾಸ್ ಮಾಡಿ, ನಂತರ ಆನ್ಸರ್ ಅನ್ನ ನೋಡಿ. ಯು ಆರ್ ಫಾಲೋ ಏನಾಗಬೇಕು? ಎಸ್, ಯು ಆರ್ ಫಾಲೋಯಿಂಗ್ ಮೀ. ನನ್ನನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ದೇ ಡ್ಯಾಶ್. ಆನ್ಸರ್ they are, they is, they am. What is the right answer? Yes, they are. Sleep becomes sleeping. They are sleeping. ಅವರು ಮಲ್ಕೊಂಡಿದ್ದಾರೆ. They are sleeping. Now ಈಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ she dash. be plus watch ಇದೆ. she is, she am, she are. ಯಾವ್ದು ಸರಿ? Yes, she is watch. ವರ್ಬ್. ಇದು ವಾಚ್ ಅನ್ನೋದು ವರ್ಬ್. ವರ್ಬ್ ಅನ್ನ ING ಅಲ್ಲಿ ಬರೆದ್ರೆ ವಾಚಿಂಗ್. ಏನನ್ನ ವಾಚ್ ಮಾಡ್ತಿದ್ದಾಳೆ? ವಾಚಿಂಗ್ ನ್ಯೂಸ್ ಆನ್ ಟಿವಿ. ನಾವು ಇನ್ ಟಿವಿ ಅಂತ ಹೇಳ್ಬಾರ್ದು, ಆನ್ ಟಿವಿ. ಟಿವಿಯಲ್ಲಿ ನ್ಯೂಸ್ ಅನ್ನ ವಾಚ್ ಮಾಡ್ತಿದ್ದಾಳೆ. ಟಿವಿಯಲ್ಲಿ ಅವಳು ನ್ಯೂಸ್ ಅನ್ನ ನೋಡ್ತಾ ಇದ್ದಾಳೆ. ನೆಕ್ಸ್ಟ್ ಇ ಡ್ಯಾಶ್. ಬಿ ವರ್ಬ್ ಅನ್ನ ಬರೀಬೇಕು. ಬಿ ವರ್ಬ್ ಯಾವ್ದು ಬರೆಯೋಣ? am, is, are, which is correct. He is, am, he are. Yes, he is tutor. Tutor ಅಂತಂದ್ರೆ ಹೇಳ್ಕೊಡೋದು. He is tutoring his students. Tutoring is tutoring his students. ತನ್ನ ಸ್ಟೂಡೆಂಟ್ಸ್ ಗಳಿಗೆ ಟ್ಯೂಟರಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ it dash. It is rain. Rain ಗೆ verb ing ಏನು? Raining. It is raining. ಇಷ್ಟು ಹೇಳಿದ್ರು ಓಕೆ, ಮಳೆ ಬರ್ತಾ ಇದೆ. ಅಥವಾ it is raining outside, ಆಚೆ ಮಳೆ ಬರ್ತಾ ಇದೆ. ನೆಕ್ಸ್ಟ್ ಪೂಜಾ. ಪೂಜಾ ಏನ್ ಮಾಡ್ತಾ ಇದ್ದಾಳೆ? ಪೂಜಾ ಡ್ಯಾಶ್. ಪೂಜಾ ಬಿ ಇದೆ. ಪೂಜಾ ಈಸ್, ಪೂಜಾ ಆರ್, ಪೂಜಾ ಆಮ್. ಯಾವುದು ಸರಿ? ಪೂಜಾ ಈಸ್. Watch becomes verb ing, watching. Pooja is watching. Pooja is watching cricket. Pooja is watching cricket on TV. On TV. TV ಅಲ್ಲಿ ಪೂಜಾ ಮ್ಯಾಚ್ ಅನ್ನ ನೋಡ್ತಿದ್ದಾಳೆ, ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತಿದ್ದಾಳೆ. ನೆಕ್ಸ್ಟ್ ಪೂಜಾ ಅಂಡ್ ರಕ್ಷಿ ಇಬ್ರು ಇದಾವೆ. ಪ್ಲೂರಲ್ ಆಯ್ತು ಸಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲೂರಲ್ ಆದವಾಗ ಬಿ ವರ್ಬ್ ಯಾವ್ದು ತಗೋಬೇಕು? Yes, are. Go becomes verb ing, going. Go, going. Pooja and Rakshi are going to college. ಕಾಲೇಜ್ಗೆ ಹೋಗ್ತಿದ್ದಾರೆ. ಪೂಜಾ ರಕ್ಷಿ ಏನ್ ಮಾಡ್ತಿದ್ದಾರೆ? ಪೂಜಾ ಅಂಡ್ ರಕ್ಷಿ ಆರ್ ಗೋಯಿಂಗ್ ಟು ಕಾಲೇಜ್. ಅವರು ಕಾಲೇಜ್ ಹೋಗ್ತಾ ಇದ್ದಾರೆ. ಯಾರಾದ್ರೂ ಕೇಳಿದ್ರೆ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಬೋತ್ ಇಬ್ರು ಪೂಜಾ ಅಂಡ್ ರಕ್ಷಿ ಆರ್ ಗೋಯಿಂಗ್ ಟು ಕಾಲೇಜ್. ನೆಕ್ಸ್ಟ್ ಮೈ ಗ್ರ್ಯಾಂಡ್ ಪಾ, ನನ್ನ ತಾತ. ಮೈ ಗ್ರ್ಯಾಂಡ್ ಪಾ ಈಸ್ ಆರ್ ಆಮ್. ಯಾವ್ದು ಸರಿ? ಈಸ್. ಪರ್ಫಾರ್ಮ್ ಅಂದ್ರೆ ಮಾಡೋದು, ಕೆಲಸವನ್ನು ಮಾಡೋದು. ಈಸ್ ವರ್ಬ್ ing ಏನ್ ಬರೆಯೋಣ? ಪರ್ಫಾರ್ಮಿಂಗ್. ಪೂಜಾ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ತಾತ ಗ್ರ್ಯಾಂಡ್ ಪಾ ಈಸ್ ಪರ್ಫಾರ್ಮಿಂಗ್ ಪೂಜಾ. ಪೂಜಾವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಪೇರೆಂಟ್ಸ್ ಅಂತ ಇದ್ರೆ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ನನ್ನ ಅಜ್ಜಿ ತಾತ ಇಬ್ರು ಸೇರಿಸಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂತೀವಿ. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಈಸ್ ಆರ್, ವಿಚ್ ಇಸ್ ಕರೆಕ್ಟ್. ಎಸ್, ಆರ್. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಕಮ್. ing ಫಾರ್ಮ್ ಕಮಿಂಗ್. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಕಮಿಂಗ್ ಟು ಮೈ ಹೌಸ್ ಟುಡೇ. ಇವತ್ತು. ಟು ಮೈ ಹೌಸ್ ನನ್ನ ಮನೆಗೆ. ಇವತ್ತು ನನ್ನ ಮನೆಗೆ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಾ ಇದ್ದಾರೆ. ಸೊ ಈ ರೀತಿ ಇದನ್ನ ನಾವು ಹೇಳಬಹುದು. ಐ ಹೋಪ್
ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು. ನಿಮ್ಗೆ ಏನಾದ್ರು ಚೆನ್ನಾಗಿ ಅನಿಸ್ತು ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನ ಹಿಟ್ ಮಾಡಿ, ಶೇರ್ ಮಾಡಿ. ಈ ಕೇಳಿದಂತಹ ಪ್ರಶ್ನೆಗಳಿಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.